ಹಲೋ ಎವ್ರಿವನ್. 75ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಬಲ್ಬ್ ಮೇಲೆ 220 ವೋಲ್ಟ್ ಮತ್ತು 40 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಆ ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನು ಲೆಕ್ಕಾಚಾರ ಮಾಡಿ. ಸೊ ಬಲ್ಬ್ನ ವಿಭವಾಂತರ ಎಷ್ಟು ಅಂತ ಕೊಟ್ಟಿದ್ದಾರೆ. 220 ವೋಲ್ಟ್. ಹಾಗೆ ಅದರ ಸಾಮರ್ಥ್ಯ P 40 ವ್ಯಾಟ್ ಅನ್ನೋದು ಕೊಟ್ಟಿದ್ದಾರೆ. ಸಾಮರ್ಥ್ಯಕ್ಕೆ, ವಿಭವಾಂತರಕ್ಕೆ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಇರುವಂತಹ ಒಂದು ಸೂತ್ರ ಏನು? P = VI. ಇಲ್ಲಿಂದ ನಾವು ವಿದ್ಯುತ್ ಪ್ರವಾಹಕ್ಕೆ ಈ ಒಂದು ಸೂತ್ರವನ್ನ ಬರ್ಕೊಂಡ್ರೆ ಅದೇನಾಗತ್ತೆ, P/V ಅನ್ನೋದನ್ನ ನಾವು ನೋಡ್ತೀವಿ. P ಬೆಲೆ 40 ವ್ಯಾಟ್, ಹಾಗೆ V ಬೆಲೆ 220. ಇದೇನಾಯ್ತು, 2/11 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ 2/11 ಅಂದ್ರೆ 11 ಒಂದ್ಲೆ 0.20 ಅಂತ ಆಗತ್ತೆ 11. ಸೊ ನಂತರ 90 ಸಿಗತ್ತೆ. ಸೊ 11 8 88. ಹೀಗೆ ನಾವು ಈ ಒಂದು ಬೆಲೆಯನ್ನ ಅಂದಾಜು 0.18 ಆಂಪಿಯರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈಗ ನಮ್ಗೆ ವಿದ್ಯುತ್ ಪ್ರವಾಹದ ಬೆಲೆನೂ ಗೊತ್ತಾಗಿದೆ, ಹಾಗೆ V ಬೆಲೆ ಗೊತ್ತಿದೆ. ನಾವು ರೋಧವನ್ನ ಲೆಕ್ಕಾಚಾರ ಮಾಡೋದಕ್ಕೆ ಓಮ್ನ ನಿಯಮ V=IR ಅನ್ನ ಬಳಸಿದ್ರೆ, ಇದರಿಂದ ನಾವು ರೋಧಕ್ಕೆ ಈ ಸೂತ್ರವನ್ನ ಬರ್ಕೊಂಡ್ರೆ V/I ಅನ್ನೋದನ್ನ ನೋಡಬಹುದು. ಅಂದ್ರೆ ಇದೇನಾಗತ್ತೆ, V ಬೆಲೆ 220/0.18 ಅಂತ ಇದೆ. ಅಂದ್ರೆ ಇದನ್ನ ಅಂದಾಜು 0.2 ಅಂತ ತಗೊಂಡ್ರೆ ಏನಾಗತ್ತೆ, ಇದರ ಒಂದು ಬೆಲೆ ಇಲ್ಲಿ ಇದಕ್ಕೆ ಮೇಲ್ಗಡೆಗೆ ಕೆಳಭಾಗದಲ್ಲಿ 2 ಭಾಗದಲ್ಲಿ ನಾವು 10ರಿಂದ ಗುಣಾಕಾರ ಮಾಡಿಕೊಂಡ್ರೆ /2 ಅನ್ನೋದನ್ನ ನೋಡಬಹುದು. ಇದೆಲ್ಲದು ಅಂದಾಜು ಬೆಲೆ ಮಕ್ಕಳೇ, ನಿಖರವಾದಂತಹ ಲೆಕ್ಕಾಚಾರ ಅಲ್ಲ, ಅಂದಾಜಿಗೆ. ಸೊ ಇದರ ಅಂದಾಜು ರೋಧ 1100 ಅನ್ನೋದು ಓಮ್ ರೋಧ ಅಲ್ವಾ ಇದು. ಸೊ ಅಂದಾಜು 1100 ಓಮ್ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಬೆಲೆ 0.18 ಇದೆ ಅಲ್ವಾ, ಅಂದ್ರೆ 0.18 ಇದೆ, ಅಂದ್ರೆ 2ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ನಾವು ಈ ಬೆಲೆಯನ್ನ ಒಂಚೂರು ಜಾಸ್ತಿ ಮಾಡ್ಬೇಕಾಗತ್ತೆ. ಹತ್ತತ್ರ ಇದು 1200 ಓಮ್ನಷ್ಟು ಬರಬಹುದು. ಅಂದ್ರೆ ಛೇದದಲ್ಲಿರುವಂತಹ ಬೆಲೆ ಕಡಿಮೆ ಇರೋದ್ರಿಂದ ನಾವು ಭಾಗಾಕಾರ ಮಾಡಿದಾಗ ಇದು 1100ಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೋದು. ಹಾಗಾಗಿ 1200ರ ಹತ್ತತ್ರ ಅಂದಾಜು ಬೆಲೆಯನ್ನ ನಾವು ಈ ರೀತಿಯಾಗಿ ಬರೆದು ಇಡಬಹುದು.